ಪಾದರಸದಂತೆ ಓಡಾಡುತ್ತಿರುವ ಈ ವ್ಯಕ್ತಿಯನ್ನು ಒಮ್ಮೆ ಗಮನಿಸಿ. ಒಂದೊಮ್ಮೆ ಆದರ್ಶ ಶಿಕ್ಷಕನಾಗಿ, ದಕ್ಷ ಆಡಳಿತಗಾರನಾಗಿ, ರೋಗಿಗಳಿಗೆ ಮದ್ದು ಮತ್ತು ಮಾತು ಈ ಎರಡರಿಂದಲೂ ಸಾಂತ್ವನ ಹೇಳುವ ವೈದ್ಯನಾಗಿ, ಬಲುಮೆಯ ಪತಿಯಾಗಿ, ಮಕ್ಕಳಿಗೆ ಪ್ರೀತಿಯ ಅಪ್ಪನಾಗಿ, ಇಂದು ಈ ಮಹಾವಿದ್ಯಾಲಯದಿಂದ ನಿವೃತ್ತಿ ಹೇಳುತ್ತಿರುವ ಇವರ ಹೆಸರು ಡಾಕ್ಟರ್ ಉಮೇಶ್ ವಿ ಪುರತ್. ಬದುಕಿನ ಸಂಘರ್ಷಗಳೆಲ್ಲವನ್ನೂ ತಮ್ಮ ಅದಮ್ಯ ಇಚ್ಛಾಶಕ್ತಿಯ ಮೂಲಕವೇ ದಾಟಿದ ಸಾಧಕ ಇವರು. ಆಯುರ್ವೇದ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಸಂಶೋಧಕ. ಪ್ರಸ್ತುತ ಗದುಗಿನ DGM ಆಯುರ್ವೇದಿಕ್ ಮಹಾವಿದ್ಯಾಲಯದ ಪ್ರಾಚಾರ್ಯ. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಸಾರ್ಥಕ ಬದುಕು, 100 ಪ್ರಶಸ್ತಿಗಳು, 10 ಪುಸ್ತಕಗಳು, ಅಸಂಖ್ಯ ರೋಗಿಗಳ ಬದುಕಿಗೆ ಬೆಳಕು ತುಂಬಿದ ಶ್ರೇಯ. ವಿಶೇಷವಾಗಿ ಪಾರ್ಶ್ವವಾಯು ಪೀಡಿತ ರೋಗಿಗಳ ಬದುಕಿನಲ್ಲಿ ಇವರು ಸಂಜೀವಿನಿಯೇ ಸರಿ. ಆದರೆ ಡಾಕ್ಟರ್ ಉಮೇಶ್ ಅವರ ಬದುಕೇನು ಹೂವಿನ ಹಾಸಿಗೆಯಾಗಿರಲಿಲ್ಲ. ಇವರ ಬದುಕು ಆರಂಭವಾಗಿದ್ದು ಒಂದು ಕುಗ್ರಾಮದಲ್ಲಿ. ಮೂಲಭೂತ ಸೌಕರ್ಯಗಳನ್ನೇ ಕಾಣದ, ವ್ಯವಸ್ಥಿತ ಶಿಕ್ಷಣ ಸಂಸ್ಥೆಗಳೇ ಇಲ್ಲದ ಒಂದು ಪುಟ್ಟ ಗ್ರಾಮದಲ್ಲಿ. ಭಾರತದ ಆತ್ಮ ಗ್ರಾಮಗಳಲ್ಲಿದೆ ಎಂಬ ಗಾಂಧೀಜಿಯವರ ಮಾತು ಅಂದೂ ಪ್ರಸ್ತುತ, ಇಂದೂ ಪ್ರಸ್ತುತ. ಅಂತಹದೇ ಒಂದು ಹಳ್ಳಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ. ಈ ಬನ್ನಿಕೊಪ್ಪ ಗ್ರಾಮದ ಸಾಮಾನ್ಯ ಕುಟುಂಬದಲ್ಲಿ ಉಮೇಶ್ ಅವರ ಜನನ. ತಂದೆ ವೀರಭದ್ರಪ್ಪನವರು ಕೃಷಿ ಪ್ರಧಾನವಾಗಿದ್ದರೂ ವ್ಯಾಪಾರವೇ ಮೂಲ ವೃತ್ತಿ. ತಾಯಿ ಸಾವಂತ್ರವ್ವ ಕೃಷಿಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಗೃಹಿಣಿ. ನನ್ನ ತಾಯಿ ಅಪರೂಪದ ವ್ಯಕ್ತಿತ್ವದವಳು. 2 ಬಾರಿ ಜೀವನದಲ್ಲಿ ಶ್ರೀಮಂತಿಕೆ, ಬಡತನ ಕಂಡವಳು. ಬಡತನಕ್ಕೆ ಕುಗ್ಗದೆ, ಸಿರಿತನಕ್ಕೆ ಹಿಗ್ಗದೆ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಿದ ಮಹಾನ್ ತಾಯಿ. ನನ್ನ ಮಗ ಕಾರಲ್ಲಿ ತಿರುಗಬೇಕು, ಆಫೀಸರ್ ಆಗಬೇಕಂತಕ್ಕಂಥ ಕನಸು ಕಂಡವಳ ನನಸು ಅವಳ ಶ್ರಮದಿಂದ ಸಾರ್ಥಕವಾಗಿದೆ ಅನ್ನೋದು ನನ್ನ ಅಂತರಾಳದ ಒಂದು ಅಭಿಪ್ರಾಯ. ತಂದೆ ವ್ಯಾಪಾರದಲ್ಲಿ ಪಾರಂಗತರು. ಅನೇಕ ವ್ಯಾಪಾರಗಳನ್ನು ಮಾಡ್ತಾ ಸಾಕಷ್ಟು ಹೆಸರನ್ನು ಮತ್ತು ಹೊಲ ಮನೆ ಐಶ್ವರ್ಯ ಸಂಪತ್ತನ್ನು ಗಳಿಸಿದವರು. ಕಾಲಾಂತರದಲ್ಲಿ ಆ ವ್ಯಾಪಾರ ಸ್ಥಗಿತಗೊಂಡದ್ರಿಂದ ಮತ್ತೆ ಪುನಃ ಬಡತನ ಎದುರಿಸುವ ಒಂದು ಸಂದರ್ಭ ಬಂತು. ಆ ವೇಳೆಯಲ್ಲಿ ತಾಯಿ ಅದನ್ನು ಸಮರ್ಥವಾಗಿ ನಿಭಾಯಿಸಿದರು. ನಾನು ತಂದೆಯನ್ನು ಚಿಕ್ಕವನಿದ್ದಾಗಲೇ ಕಳೆದುಕೊಂಡ ನೋವು ನನಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗಲೇ ಅವನು ಚಿಕ್ಕವರಿದ್ದಾಗಲೇ ನನ್ನ ತಂದೆ ತೀರಿ ಹೋದ್ರಿಂದ ತಂದೆ ಜವಾಬ್ದಾರಿನ ಅಣ್ಣ ಹೊತ್ಕೊಂಡ. ನನ್ನ ಸಹೋದರನಾದ ವಿ ಪುರತ್ ಇವರು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಲಿತು, ಗ್ರಾಮೀಣ ಪ್ರದೇಶದಲ್ಲಿ ಓದಿ, ಆಮೇಲೆ ಧಾರವಾಡಕ್ಕೆ PG ಸೆಕೆಂಡ್ ಇಯರ್ ಕರ್ಕೊಂಡು ಹೋಗಿ ಅಲ್ಲಿ ಹಚ್ಚಿದ್ವಿ. ಅಲ್ಲಿನೂ ಪಾಸಾದರು. ಆಮೇಲೆ ಬಂದು BAMS ಕಾಲೇಜಿಗೆ ಹಚ್ಚಿದ್ರು. ಅಲ್ಲಿನೂ ಪಾಸಾಗಿ ರ್ಯಾಂಕ್ ಬಂದಲ್ಲಿ ಒಂದನೇ ವರ್ಷ 2ನೇ ವರ್ಷ ರ್ಯಾಂಕ್ ಬಂದರು. ಉಮೇಶ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಾದ ಬನ್ನಿಕೊಪ್ಪದಲ್ಲಿಯೇ ಪೂರೈಸಿದರು. ಇದಾದ ನಂತರ ಪ್ರೌಢಶಾಲೆಯ ಕಲಿಕೆಗಾಗಿ ಇವರು 1977ರಲ್ಲಿ ತಮ್ಮೂರಿನಿಂದ 7-8 ಕಿಲೋಮೀಟರ್ ದೂರ ಇರುವ ಬೆಳ್ಳಟ್ಟಿಯ SJF ಪ್ರೌಢಶಾಲೆಯನ್ನು ಸೇರಿಕೊಳ್ಳುತ್ತಾರೆ. ನಾವು ಇದೇ ಸ್ಕೂಲ್ ಒಳಗನ SSLC ಮಟ್ಟನ ಇದೇ ಸ್ಕೂಲ್ ಒಳಗೆ ಕಲ್ತಿದ್ವಿ. ಇವರು ಮುಂದೆ, ನಾವು ಹಿಂದೆ. ನಾವು ಇವ್ರಿಗೆ ಬುತ್ತಿ ತೊಗೊಂಡು ಬರ್ತಿದ್ವಿ ದಿವಸ ಬಸ್ಸಿನೊಳಗೆ. ಇವ್ರು ಬುತ್ತಿ ಇಸ್ಕೊಂಡು ಹೋಗಿದ್ರು. ಅಂದ್ರೆ ಸೋದರ ಮಾವಲ್ಲಾರ, ಹಿಂಗಾಗಿ ನಾವು ಬುತ್ತಿ ತೊಗೊಂಬರ್ತಿದ್ವಿ ಬನ್ನಿಕೊಪ್ಪದಿಂದ. ನಾವು ಇಲ್ಲೆಲ್ಲ ಆಟ ಪಾಠ ಎಲ್ಲ ಮತ್ತೊಮ್ಮೆ ನಮಗೆ ನೆನಪಾತು ಈ ಸ್ಕೂಲಿಂದೆಲ್ಲ. ಶಾಲೆ ಮುಖ್ಯಸ್ಥರಾಗಿದ್ದ ಶ್ರೀ ಮಠಪತಿ ಗುರುಗಳು ಮತ್ತು ಶಿಕ್ಷಕರಾದ ಶ್ರೀ ಬಾಗನ್ನವರ್, ಶ್ರೀ ಮಠದ್, ಶ್ರೀ ಯರ್ಕದವರು ಇವರ ಬದುಕಿಗೆ ಮೌಲ್ಯ ತುಂಬಿದ ಗುರುಗಳು. ಗಣಿತ, ಅದರಲ್ಲೂ ವಿಶೇಷವಾಗಿ ಬೀಜಗಣಿತದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಉಮೇಶ್ ಅವರು ಶ್ರದ್ಧೆಯಿಂದ ತಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿರುವ ಹಾಸ್ಟೆಲ್ನಲ್ಲಿ ಇದ್ದುಕೊಂಡೇ ಪೂರೈಸುತ್ತಾರೆ. ಮಗನ ವಿದ್ಯಾಭ್ಯಾಸಕ್ಕಾಗಿ ಇವರ ಕುಟುಂಬ ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ರೊಟ್ಟಿ ಮಾಡಿ ಅರವೆಯ ಗಂಟಿನಲ್ಲಿ ಬುತ್ತಿ ಕಳಿಸುತ್ತಿದ್ದರು. ಹೀಗೆ ಹಳ್ಳಿಯ ಮಧ್ಯಮ ವರ್ಗದ ಸಂಕಷ್ಟದಲ್ಲಿಯೇ ತಮ್ಮ ಪ್ರೌಢ ಶಿಕ್ಷಣವನ್ನು ಯಶಸ್ವಿಯಾಗಿ ಮುಗಿಸುತ್ತಾರೆ ಬಾಲಕ ಉಮೇಶ್. ಮುಂದೆ ಅಣ್ಣ ಬಸವರಾಜ್ ಅವರ ಮಾರ್ಗದರ್ಶನದಂತೆ PU ಶಿಕ್ಷಣಕ್ಕಾಗಿ ವಿದ್ಯಾಕಾಶಿ ಎಂದೇ ಹೆಸರಾಗಿದ್ದ ಧಾರವಾಡಕ್ಕೆ ಕಾಲಿಡುತ್ತಾರೆ.
ಧಾರವಾಡದ RLS ಕಾಲೇಜಿನಲ್ಲಿ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ಪ್ರವೇಶ ಪಡೆದುಕೊಳ್ಳುತ್ತಾರೆ. ಒಂದು ಚಿಕ್ಕ ಹಳ್ಳಿಯಿಂದ ದೊಡ್ಡ ಶಹರಕ್ಕೆ ಕಾಲಿಟ್ಟ ಇವರಿಗೆ ಧಾರವಾಡ ಬಹಳ ವಿಶಾಲವಾಗಿ ಕಾಣಿಸುತ್ತಿತ್ತು. ಧಾರವಾಡದ ರಾಮನಗರದ ಒಂದು ಚಾಳದಲ್ಲಿ ಇವರ ಅಣ್ಣ ಒಂದು ಚಿಕ್ಕ ಕೋಲಿಯನ್ನು ಬಾಡಿಗೆ ಪಡೆದಿದ್ದರು. ಅಲ್ಲಿ ಎಲ್ಲವೂ ಇತ್ತು, ಆದರೆ ಬೆಳಕು ಅಂದರೆ ವಿದ್ಯುತ್ ಸಂಪರ್ಕವೇ ಇರಲಿಲ್ಲ. ಹೀಗಾಗಿ ಚಿಮಣಿ ಬೆಳಕಿನಲ್ಲಿಯೇ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡುತ್ತಿದ್ದರು ಉಮೇಶ್ ಅವರು. ಇದರೊಂದಿಗೆ ಚಿಕ್ಕ ಬತ್ತಿ ಸ್ಟೋವ್ನಲ್ಲಿ ಅಡುಗೆ ಮಾಡಿಕೊಳ್ಳುವ ಅನಿವಾರ್ಯತೆ. ಇವರ ಸಂಕಷ್ಟದ ಸರಮಾಲೆ PUC ವಿದ್ಯಾಭ್ಯಾಸದಲ್ಲಿಯೂ ಮುಂದುವರಿಯಿತು. ಗ್ರಾಮೀಣ ಪ್ರದೇಶದ ಕನ್ನಡ ಮಾಧ್ಯಮದಲ್ಲಿ ಓದಿದ ಉಮೇಶ್ ಅವರಿಗೆ ಇಂಗ್ಲಿಷ್ನ ಪಾಠ ಪ್ರಾತ್ಯಕ್ಷಿಕೆಗಳು ಅರ್ಥವಾಗುತ್ತಿರಲಿಲ್ಲ. ಆದರೆ ಕಲಿಯಬೇಕು, ಸಾಧಿಸಬೇಕು ಎಂಬ ಛಲ ಸೋಲಪ್ಪಿಕೊಳ್ಳಲು ಬಿಡಲಿಲ್ಲ. ಆ ಕಷ್ಟದ ದಿನಗಳಲ್ಲಿಯೇ ಶ್ರದ್ಧೆಯಿಂದ ಓದಿದ ಉಮೇಶ್ ಅವರು ಪ್ರಥಮ ದರ್ಜೆಯಲ್ಲಿ ತಮ್ಮ PUC ಶಿಕ್ಷಣವನ್ನು ಮುಗಿಸುತ್ತಾರೆ. ಅವು ಸಮರ್ಪಣಾ ಭಾವ, ತ್ಯಾಗ, ಶ್ರದ್ಧೆ, ಅದಮ್ಯ ಇಚ್ಛಾಶಕ್ತಿ ಮತ್ತು ಛಲವನ್ನು ಬೇಡುತ್ತವೆ. PUC ಮುಗಿಸಿದ ಮೇಲೆ ಮುಂದಿನ ಆಯ್ಕೆಗಳ ಬಗ್ಗೆ ಉಮೇಶ್ ಅವರಲ್ಲಿ ಸಾಕಷ್ಟು ಗೊಂದಲಗಳಿದ್ದವು. ಈ ಗೊಂದಲ ಪರಿಹರಿಸಿದ್ದು ಇವರ ಮಾವನವರಾದ ಡಾಕ್ಟರ್ SV ಸವಡಿ ಅವರು. ಡಾಕ್ಟರ್ ಸವಡಿ ಅವರ ಮಾರ್ಗದರ್ಶನದಂತೆ ಉಮೇಶ್ ಅವರು BAMS ಶಿಕ್ಷಣ ಪಡೆಯಲು DGM ಮಹಾವಿದ್ಯಾಲಯದಲ್ಲಿ ಪ್ರವೇಶ ಪಡೆದುಕೊಳ್ಳುತ್ತಾರೆ. ಗದಗ್ನ ಹಾತಲಗೇರಿ ನಾಕಾದಲ್ಲಿದ್ದ ಕುಷ್ಟಗಿಯವರ ಮನೆಯ ಕಟ್ಟಡವೇ ಅಂದಿನ DGM ಆಯುರ್ವೇದ ಮಹಾವಿದ್ಯಾಲಯವಾಗಿತ್ತು. 1981ರಲ್ಲಿ ಇವರು ಕಾಲೇಜಿನ ಪ್ರವೇಶ ಪಡೆದಾಗ ಡಾಕ್ಟರ್ GM ಕಂಠಿಯವರು ಪ್ರಾಚಾರ್ಯರಾಗಿದ್ದರು. ನಂತರ 1982ರಲ್ಲಿ ಇವರ ಮಾವನವರಾದ ಡಾಕ್ಟರ್ SV ಸವಡಿಯವರು ಪ್ರಾಚಾರ್ಯರಾಗಿ ನೇಮಕಗೊಂಡರು. ಡಾಕ್ಟರ್ ಸವಡಿಯವರು ಪ್ರಾಚಾರ್ಯರಾಗಿ ನೇಮಕಗೊಂಡ ಬಳಿಕ ಎಲ್ಲ ಸವಾಲುಗಳನ್ನು ದಿಟ್ಟವಾಗಿ ಸಮರ್ಥವಾಗಿ ಎದುರಿಸಿದರು. ಈ ಮೂಲಕ ಸಂಸ್ಥೆಯನ್ನು ಬೆಳೆಸುವುದರ ಜೊತೆಗೆ ಜಗದ್ಗುರು ಶಿವಾನಂದ ಮಠದ ಪಕ್ಕದಲ್ಲಿಯೇ ನೂತನ ಕಟ್ಟಡವನ್ನು ಕಟ್ಟಲು ಪರಮಪೂಜ್ಯ ಶ್ರೀ ಜಗದ್ಗುರು ನಂದೀಶ್ವರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದರು. ಇದರೊಂದಿಗೆ ನೆನಪಿಸಿಕೊಳ್ಳಲೇಬೇಕಾದ ಹೆಸರು ಮಹಾದಾನಿ ಶ್ರೀ ದಾನಪ್ಪ ಮೇಲ್ಮಾಳ್ಗೆಯವರದು. ಶ್ರೀಗಳ ಆಪ್ತ ಶಿಷ್ಯಂದರಾದ ಶ್ರೀಮತಿ ಗಿರಿಜಮ್ಮ ಮತ್ತು ಶ್ರೀ ದಾನಪ್ಪ ಮೇಲ್ಮಾಳ್ಗೆಯವರು ತಮ್ಮ ಹೆಸರಲ್ಲಿದ್ದ ಜಾಗವನ್ನ ದಾನ ಮಾಡಿದರು. ಇದರ ಪ್ರತಿಫಲವಾಗಿ ಇಂದು DGM ಸಂಸ್ಥೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಪೂಜ್ಯರ ಆಶೀರ್ವಾದ, ಪ್ರೇರಕ ಶಕ್ತಿಗಳಾಗಿದ್ದ ಅಲ್ಲಿನ ಪ್ರಾಧ್ಯಾಪಕರು ಮತ್ತು ಉಮೇಶ್ ಅವರ ಕಠಿಣ ಪರಿಶ್ರಮದ ಫಲವಾಗಿ ಕೊನೆಯ ವರ್ಷದ BAMSನಲ್ಲಿ ಇವರು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಪಡೆದರು. ಈ ಶ್ರಮಕ್ಕೆ ಪ್ರತಿಫಲವೆಂಬಂತೆ ಅಂದಿನ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿದ್ದ ಶ್ರೀ HD ದೇವೇಗೌಡ ಮತ್ತು ಯುವಜನ ಸೇವಾ ಇಲಾಖೆಯ ಸಚಿವರಾಗಿದ್ದ ಶ್ರೀ BL ಶಂಕರ್ ಅವರು ಉಮೇಶ್ ಅವರನ್ನು ಸನ್ಮಾನಿಸಿ ಗೌರವಿಸಿದ್ದರು. ಉಮೇಶ್ ಪುರದವರ ಬದುಕಿಗೆ ತಿರುವು ನೀಡಿದ ಹಲವಾರು ವ್ಯಕ್ತಿಗಳಲ್ಲಿ ಅವರ ಮಾವನವರಾದ ಡಾಕ್ಟರ್ SV ಸವಡಿ ಅವರ ಪಾತ್ರ ಬಹುಮುಖ್ಯವಾದದ್ದು. ಆಯುರ್ವೇದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಪ್ರೇರಣೆ ನೀಡಿದ ಡಾಕ್ಟರ್ ಸವದಿಯವರು ಡಾಕ್ಟರ್ ಉಮೇಶ್ ಅವರಿಗೆ ಇನ್ನೊಂದು ಕಾಣಿಕೆಯನ್ನೂ ನೀಡಿದ್ದರು. ಅದು ಏನೆಂದರೆ ತಮ್ಮ ಮಗಳಾದ ಬೀರಮ್ಮಳನ್ನು ಡಾಕ್ಟರ್ ಉಮೇಶ್ ಅವರಿಗೆ ವಿವಾಹ ಮಾಡಿಕೊಟ್ಟಿದ್ದರು. ಇವು ಇವರಿಬ್ಬರ ಮಧ್ಯೆ ಆಪ್ತತೆ, ನಿಕಟತೆ, ವಿಶ್ವಾಸ ಬೆಳೆಯಲು ಮತ್ತಷ್ಟು ಕಾರಣವಾಗಿದ್ದವು. ಡಾಕ್ಟರ್ SV ಸವಡಿಯವರದ್ದು ಸ್ನೇಹಪರ ನಡೆ, ಹಸನ್ಮುಖ ವ್ಯಕ್ತಿತ್ವ. ಆಡಳಿತದ ವಿಷಯದಲ್ಲಿ ಅವರು ತೆಗೆದುಕೊಳ್ಳುವ ದಿಟ್ಟ ನಿರ್ಣಯಗಳು ಇಂದಿಗೂ ಉಮೇಶ್ ಅವರಿಗೆ ಮಾರ್ಗದರ್ಶಕವಾಗಿವೆ. ಇಂದು ಬೆಳೆದು ನಿಂತಿರುವ DGM ಆಯುರ್ವೇದ ಮಹಾವಿದ್ಯಾಲಯ ಇವರ ಕನಸಿನ ಕೂಸು. ಸಾಹಿತ್ಯ, ಸಾಮಾಜಿಕ ಮತ್ತು ಆಯುರ್ವೇದ ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ DGM ಸಂಸ್ಥೆ ಇರುವ ಮಾರ್ಗವನ್ನು ಈಗ ಡಾಕ್ಟರ್ SV ಸವಡಿ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ. ಡಾಕ್ಟರ್ SV ಸವಡಿಯವರು ನನ್ನ ಅಕ್ಕನ ಗಂಡ ಮಾವ. ನಾನು PUC ಪಾಸಾದಾಗ ನನ್ನ ಜೀವನದ ದಿಕ್ಕನ್ನೇ ಬದಲಿಸಿದಂಥ ಮಹಾನ್ ವ್ಯಕ್ತಿ. ನನ್ನನ್ನು ಗದಗಿನ ಆಯುರ್ವೇದ ಮೆಡಿಕಲ್ ಕಾಲೇಜಿಗೆ ಕರೆದುಕೊಂಡು ಬಂದು ನನ್ನನ್ನು ಅಡ್ಮಿಷನ್ ಮಾಡಿಸಿ ನನ್ನನ್ನು ಒಬ್ಬ ಆಯುರ್ವೇದ ವೈದ್ಯರನ್ನಾಗಿ ತಯಾರು ಮಾಡಿರ್ತಕ್ಕಂಥ ಒಬ್ಬ ನನ್ನ ವಿದ್ಯಾ ಗುರುಗಳು ಹೌದು. ಡಾಕ್ಟರ್ ಉಮೇಶ್ ಪುರದವರ ಬದುಕಿನಲ್ಲಿ ಹಲವಾರು ವ್ಯಕ್ತಿಗಳು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಲ್ಲಿ ಡಾಕ್ಟರ್ GB ಪಾಟೀಲ್ ಅಗ್ರಗಣ್ಯರಾಗಿ ನಿಂತುಕೊಳ್ಳುತ್ತಾರೆ. ಡಾಕ್ಟರ್ GB ಪಾಟೀಲರು ಉಮೇಶ್ ಅವರ ಪಾಲಿಗೆ ಮಾರ್ಗದರ್ಶಕರಾಗಿ, ಗುರುಗಳಾಗಿ, ಸ್ನೇಹಿತರಾಗಿ ನಿರಂತರವಾಗಿ ಇವರ ವ್ಯಕ್ತಿತ್ವ ರೂಪುಗೊಳ್ಳಲು ಕಾರಣೀಭೂತರಾಗಿದ್ದಾರೆ. ಡಾಕ್ಟರ್ ಉಮೇಶ್ ಅವರಿಗೆ ವೈದ್ಯಕೀಯ ವೃತ್ತಿಯೊಂದಿಗೆ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಳ್ಳಲು ನಿಜವಾದ ಪ್ರೇರಕ ಶಕ್ತಿ ಇವರು. ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಗೆ ಉಮೇಶ್ ಅವರನ್ನು ಪರಿಚಯಿಸಿ ಇಡೀ ನಾಡು ಗುರುತಿಸುವಂತ ಸಮಾಜೋಪಯೋಗಿ ಕಾರ್ಯ ಮಾಡಲು ಬೆನ್ನೆಲುಬಾಗಿ ನಿಂತ ಶಕ್ತಿ ಇವರು. ಇವರಿಂದಾಗಿ ಡಾಕ್ಟರ್ ಪುರದವರಿಗೆ ರೋಟರಿಯ ಅಂತಾರಾಷ್ಟ್ರೀಯ ಮನ್ನಣೆ ಸಿಗಲು ಸಾಧ್ಯವಾಯಿತು. ನಾನು ವಿದ್ಯಾರ್ಥಿಯಾಗಿದ್ದಾಗ
1982-83ರಲ್ಲಿ ನನ್ನ ಗುರುಗಳಾಗಿದ್ದ ಡಾಕ್ಟರ್ ಜಿ ಬಿ ಪಾಟೀಲ್ ಅವರ ಮಾಡಿದ ಪಾಠದ ಅಂಶಗಳು ಇವತ್ತೂ ನನ್ನ ಕಿವಿಯಲ್ಲಿ ಗುಣಗುಣಿಸ್ತಿರ್ತವೆ. ಅವ್ರು ಹೇಳಿದ ಆಮವಾತ, ವಾತರಕ್ತ, ಸಂಧಿವಾತ, ವ್ಯವಚ್ಛೇದಕ ನಿಧಾನ ನನ್ನನ್ನು ಯಾವಾಗಲೂ ನೆನೆಸ್ತಿರ್ತದೆ. ಡಾಕ್ಟರ್ ಜಿ ಬಿ ಪಾಟೀಲ್ ಸರ್ ಅವರು ನನ್ನ ಕೇವಲ ಗುರುಗಳಾಗಿರದೆ ಅವರು ನನ್ನ ಕುಟುಂಬದ ಹಿರಿಯರಾಗಿ ನನ್ನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ನನ್ನನ್ನು ಸದಾ ಪ್ರೋತ್ಸಾಹಿಸುತ್ತಾ ನನಗೆ ಸಾಕಷ್ಟು ಅವಕಾಶಗಳನ್ನು ನೀಡಿದ್ದಾರೆ. ಒಂದು ಮಹಾವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಶಿಕ್ಷಣಾರ್ಥಿಯಾಗಿ ಬರೋದು, ತನ್ನ ಶಿಕ್ಷಣವನ್ನು ಮುಗಿಸೋದು, ಶಿಕ್ಷಣ ಮುಗಿಸಿದ ನಂತರ ಅದೇ ಮಹಾವಿದ್ಯಾಲಯದಲ್ಲಿ ಅಧ್ಯಾಪಕನಾಗಿ ಸೇವೆ ಸಲ್ಲಿಸೋದು, ಅದರ ಜೊತೆಗೆ ಅದೇ ಮಹಾವಿದ್ಯಾಲಯದ ಮುಖ್ಯಸ್ಥನಾಗಿ ಪ್ರಾಚಾರ್ಯನಾಗಿ ಕಾರ್ಯನಿರ್ವಹಿಸುವುದು. ಇಂಥ ಒಂದು ಅವಕಾಶ ಜೀವನದಲ್ಲಿ ವಿರಳವಾಗಿ ಕೆಲವರಿಗೆ ಮಾತ್ರ ಸಿಗ್ತಾ ಇರ್ತದೆ. ಅಂಥ ಅವಕಾಶ ಡಾಕ್ಟರ್ ಉಮೇಶ್ ಪುರದವರಿಗೆ ಸಿಕ್ಕಿದ್ದು ಅವರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇದರೊಂದಿಗೆ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಡಾಕ್ಟರ್ ಪುರದವರು ಆಸಕ್ತಿ ಬೆಳೆಸಿಕೊಂಡು ಗದುಗಿನ ತೋಂಟದಾರ್ಯ ಮಠ, ಶಿವಾನಂದ ಮಠ ಮತ್ತು ಪುಟ್ಟರಾಜ ಗವಾಯಿಗಳ ಮಠ ಇವರ ಬದುಕಿಗೆ ಮೌಲ್ಯ ತುಂಬಿ ವ್ಯಕ್ತಿತ್ವಕ್ಕೆ ಹೊಳಪು ನೀಡಿದವು. ಈ ಮಠಗಳ ಹಲವು ಕಾರ್ಯಕ್ರಮಗಳಿಗೆ ತನು ಮನ ಧನದಿಂದ ತಮ್ಮನ್ನು ತೊಡಗಿಸಿಕೊಂಡರು ಡಾಕ್ಟರ್ ಪುರದವರು. ಡಾಕ್ಟರ್ ಉಮೇಶ್ ಪುರದವರು ನಮ್ಮ ನಾಡಿನ ಹೆಸರಾಂತ ಆಯುರ್ವೇದ ವೈದ್ಯರು. ಗದಗ ನಗರದ ಆಯುರ್ವೇದ ಕಾಲೇಜಿನಲ್ಲಿ ಕಳೆದ 37 ವರ್ಷಗಳಿಂದ ಅವಿಸ್ಮರಣೀಯ ಸೇವೆಯನ್ನು ಸಲ್ಲಿಸಿದಂಥವರು. ಆಯುರ್ವೇದ ಮಹಾವಿದ್ಯಾಲಯದ ಬೆಳವಣಿಗೆಯಲ್ಲಿ ಅತ್ಯಂತ ಸಮರ್ಪಣಾ ಮನೋಭಾವದಿಂದ ಸೇವೆಯನ್ನು ಸಲ್ಲಿಸಿ ಆ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ನಿವೃತ್ತಿಯಾಗುತ್ತಿರುವಂಥ ಉಮೇಶ್ ಪುರದವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಸಂತೃಪ್ತಿಯಿಂದ ಕೂಡಿರಲಿ ಅಂಥೇಳಿ ಹಾರೈಸ್ತೇನೆ. ಬಹಳಷ್ಟು ಈ ಪಾರ್ಶ್ವವಾಯು ಹೊಡೆದಂಥ ಪೇಷೆಂಟಿಗೆ ವಿಶೇಷವಾಗಿ ಭಾಳಷ್ಟು ನಮ್ಮ ಕಣ್ಣು ಮುಂದೆ ನಾವು ಕಳಿಸಿದಂಥ ಪೇಷೆಂಟು ಒಂದಲ್ಲ ಎರಡಲ್ಲ ಅನೇಕ ಪೇಷೆಂಟ್ ಇವತ್ತು ಅಡ್ಡಾಡ್ತಾವೆ, ಆರಾಮ್ ಉಣ್ತಾರೆ, ಮಾತಾಡ್ತಾರೆ. ಅಂಥ ಪೇಷೆಂಟ್ ಇವತ್ತು ನಮ್ಮ ಕಣ್ಣೆದುರಿಗೆ ಇನ್ನೂ ಅದಾರ. ಪುರದ ಡಾಕ್ಟ್ರು ಇಡೀ ಅವ್ರ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸುಖ, ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲ ಕೊಟ್ಟು ಕರುಣಿಸಲಿ ಅಂತೇಳಿ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಪಾದದಲ್ಲಿ ಬೇಡ್ಕೊಳ್ತಾ, ಇಂಥವ್ರ ಸೇವೆ ಸಮಾಜಕ್ಕೆ ಇನ್ನೂ ಬೇಕು. ಅವ್ರು ನಮ್ಮ ಜೊತೆಗೆ 100 ಕಾಲು ಇನ್ನೂ ಸಮಾಜ ಸೇವೆ ಮಾಡಲಿ. ಅವರಿಗೆ ಶಕ್ತಿ, ಪೇಷೆಂಟ್ ನೋಡುವಂಥ ಶಕ್ತಿ ಗುರುಗಳು ಕೊಡಲಿ ಅಂತೇಳಿ ಬಯಸಿ ಈ ಮೂಲಕವಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ 2 ಮಾತನ್ನು ಪೂಜ್ಯ ಪುಟ್ಟರಾಜ ಗುರುಗಳ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ಡಾಕ್ಟರ್ ಉಮೇಶ್ ಪುರದರವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ನಮ್ಮ DGM ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಸೇವೆಗೆ ಸೇರಿದರು. ಅಖಂಡ 37 ವರ್ಷಗಳವರೆಗೆ ಅಸ್ಖಲಿತವಾದಂಥ ಒಂದು ಸೇವೆಯನ್ನು ನಮ್ಮ ಸಂಸ್ಥೆಗೆ ನೀಡಿ ಕಾಯವಾಕ್ ಮನಸಃ ತ್ರಿಕರಣಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಅವರಿಗೆ ಆಯುಷ್ಯವನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು ಕೊಟ್ಟು ಅವರನ್ನು ಮುನ್ನಡೆಸಲಿ ಅಂತ ತಿಳ್ಕೊಂಡು ಗುರು ಶಿವಾನಂದರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಸ್ತ್ರೀ ಇರುತ್ತಾಳೆ ಎನ್ನುವ ಮಾತಿಗೆ ಸಾಕ್ಷಿಯಾಗಿ ನಿಂತಿದ್ದಾರೆ ಡಾಕ್ಟರ್ ಉಮೇಶ್ ಪುರದವರ ಮನೆಯೊಡತಿ ಮತ್ತು ಮನದೊಡತಿಯಾಗಿರುವ ಶ್ರೀಮತಿ ಜಯಶ್ರೀ. ಧರ್ಮಪತ್ನಿ ಜಯಶ್ರೀ ನನ್ನ ವಿವಾಹವಾಗಿ 35 ವಸಂತಗಳು ಮುಗಿದಿವೆ. ನನ್ನ ಕುಟುಂಬದಲ್ಲಿ ಎಲ್ಲ ಬಂಧು ಬಳಗ, ಆತ್ಮೀಯರೊಂದಿಗೆ, ಸ್ನೇಹಿತರೊಂದಿಗೆ ಬಹಳ ಸಂತೋಷದಿಂದ ಆದರ ಆತಿಥ್ಯ ಮಾಡುತ್ತಾ ಎಲ್ಲರಿಗೂ ಗೌರವಿಸುವಂಥ ಬಹುದೊಡ್ಡ ಗುಣದವಳು. ಜುಲೈ 3, 1988ನೇ ಇಸ್ವಿಯಂದು ಡಾಕ್ಟರ್ ಪುರದವರು ಜಯಶ್ರೀ ಅವರ ಕೈ ಹಿಡಿದರು. ಡಾಕ್ಟರ್ ಉಮೇಶ್ ಅವರ ಆಸೆಯ ಆಕಾಂಕ್ಷೆಗಳಿಗೆ, ಬದುಕಿನ ಗುರಿಗಳಿಗೆ ಸದಾ ನೀರೆರೆದು ಪೋಷಿಸುತ್ತಾ ಬಂದು ಇವರ ಸಾಧನೆಯ ಮಾರ್ಗಕ್ಕೆ ಬೆನ್ನೆಲುಬಾಗಿ ನಿಂತದ್ದು ಇವರೇ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಶಿವಂಗೆ ಎಂಬ ಶರಣರ ನುಡಿಯಂತೆ ಇವರು ಬದುಕನ್ನು ಸವೆಸಿದ್ದಾರೆ. ತಮ್ಮ ಜೀವನನ ಮುಡುಪಾಗಿಟ್ಟರು. ಜೀವನ ಪರ್ಯಂತ ಕಷ್ಟದೊಳಗನ ಬಂದರು. ಯಾವತ್ತು ಒಂದು ದಿನ ಅವರು ರಜಾ ಹಾಕಿದ್ದಾನೆ ನೋಡಿಲ್ಲ. ಏನಾರ ಹಿಂಗೆ ಕೆಲಸ ಐತಿ ಏನೈತಿ ಅಂದ್ರೆ ಒಟ್ಟ ರಜಾ ಹಾಕಿದ್ದು ನೋಡಿಲ್ಲ, ಕೆಲಸ ತಪ್ಪಿಸಿದ್ದು ನೋಡಿಲ್ಲ. ಅಷ್ಟು ಅವರು ಜೀವನದೊಳಗೆ ಕಷ್ಟಪಟ್ಟರು. ಅಷ್ಟು ದೇವರ ಪೂಜೆ, ಆಮೇಲೆ ದಿನ ರುದ್ರಪಠಣ ಮಾಡೋದು, ದೇವಿ ಆರಾಧನೆ ಮಾಡೋದು. ಅವರ ಸರಳ ಜೀವನ, ಎದಕ್ಕೂ ಆಡಂಬರ ಜೀವನ ಯಾವತ್ತೂ ಅವ್ರು ಬಯಸಲಿಲ್ಲ. ಅವರ ಸರಳ ಜೀವನ, ಅವರ ಸರಳ ವ್ಯಕ್ತಿತ್ವ. ಆಮೇಲೆ ನನ್ನ ಮೇಗೂ ಅಷ್ಟೇ ಯಾವುದಕ್ಕೂ ನಮಗೆ ಅವರು ಒಂದಿನ ನಾವು ಸರಿದು ನಿಲ್ಲ ಅಂದಿಲ್ಲ. ಅದೇ ಅವ್ರ ಸ್ವಭಾವ ನನಗೆ ಭಾಳ ಇಷ್ಟ ಆಯಿತು.
ನಾನು ಎಂದೂ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡವನಲ್ಲ. ಜಯಶ್ರೀ ಎಲ್ಲ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ಸಂಸ್ಕಾರ ಜೊತೆಗೆ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವುದು, ಮನೆಯ ನನ್ನ ವ್ಯವಹಾರದ ಎಲ್ಲ ತುಗಿಸಿಕೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಗುಣದವಳು. ಮಕ್ಕಳು ಕುಟುಂಬದ ಕಲಶದಂತಿರುತ್ತಾರೆ. ಅವರ ನಡವಳಿಕೆ, ಸಂಸ್ಕಾರ ಆ ಕುಟುಂಬದ ಸಂಸ್ಕಾರವನ್ನು ಪ್ರತಿನಿಧಿಸುತ್ತದೆ ಎಂಬ ಮಾತಿದೆ. ಈ ಮಾತಿನಂತೆ ಡಾಕ್ಟರ್ ಉಮೇಶ್ ಪುರದವರ ಮಕ್ಕಳಾದ ಹಿರಿಯ ಮಗ ಡಾಕ್ಟರ್ ಶಂಭುಲಿಂಗ, ಎರಡನೇ ಮಗ ಡಾಕ್ಟರ್ ವೀರೇಶ್ ಮತ್ತು ಮಗಳು ಡಾಕ್ಟರ್ ವಿಜಯಲಕ್ಷ್ಮಿ ಸಂಸ್ಕಾರವಂತರಾಗಿ ವಿದ್ಯಾವಂತರಾಗಿ ಬೆಳೆದರು. ನಮಸ್ಕಾರ, ನಾನು ಡಾಕ್ಟರ್ ವೀರೇಶ್ ಉಮೇಶ್ ಪುರದ್. ಅಪ್ಪಾಜಿ ಅವ್ವನ ಬಗ್ಗೆ ಹೇಳ್ಬೇಕಂದ್ರೆ, ಅಪ್ಪಾಜಿ ಅವ್ವ ತಮಗೆ ಎಷ್ಟೇ ಕಷ್ಟ ಬಂದ್ರೂ ಕೂಡ ಯಾವತ್ತೂ ಆ ಕಷ್ಟನ ಮಕ್ಕಳಿಗೆ ತೋರಿಸ್ದೇನೆ ಅವ್ರಿಗೆ ಚೆನ್ನಾಗಿ ವಿದ್ಯಾಬುದ್ಧಿ ಕೊಡಿಸಿದ್ದಾರೆ. ಅಂದರೆ ನಮಗೆಲ್ಲರಿಗೂ ಚೆನ್ನಾಗಿ MBBS ಓದಿ MD ಓದಿಸಿದ್ದಾರೆ. ಅವರಿಬ್ಬರದು ಎನರ್ಜಿ ಮುಂದೆ ನಮ್ಮ ಎನರ್ಜಿ ಏನೂ ಅಲ್ಲ. ಅವ್ರು ನಮ್ಕಿನ ಡಬಲ್ ವಯಸ್ಸು 60 ಇಯರ್ಸ್ ಆಗಿದ್ರು ಕೂಡ ನಾವು ಅವ್ರ ಅರ್ಧ ವಯಸ್ಸಾದರೂ ಕೂಡ ನಮ್ಕಿನ ಜಾಸ್ತಿ ಎನರ್ಜೆಟಿಕ್, ನಮ್ಕಿನ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾರೆ. ಅಪ್ಪಾಜಿ ಅವ್ವ ಯಾವತ್ತೂ ನನಗೆ ಇನ್ಸ್ಪಿರೇಷನ್ನು. ನಮ್ಮ ತಂದೆ ತಾಯಿಗಳು ಭಾಳ ಸರಳ ಜೀವಿಗಳು. ಅವರು ನಮಗೆ ಯಾವತ್ತೂ ಪ್ರೆಷರೈಸ್ ಮಾಡಿಲ್ಲ. ನಮ್ಮ ನಿರ್ಧಾರಗಳೇ ಅವ್ರ ನಿರ್ಧಾರಗಳಾಗಿದ್ದವು. ನಾವು 3 ಜನ MBBS MD ಮಾಡಿಸೋದು ಅಷ್ಟು ಸುಲಭದ ಮಾತಲ್ಲ. ಇದಕ್ಕೆ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಅವರಿಬ್ಬರು ಪಟ್ಟಂಥ ಪರಿಶ್ರಮ, ತ್ಯಾಗವೇ ಕಾರಣ. ಇವತ್ತು ನಮ್ಮ ತಂದೆಯವರ ನಿವೃತ್ತಿ ದಿನ. ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಸಂತೋಷದಿಂದ ಇರಲಿ ಅಂತ ಈ ಸಮಯದಲ್ಲಿ ನಾನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ. ನಮ್ಮ ಅಪ್ಪಾಜಿ ಬಗ್ಗೆ ಮಿನಿಟ್ಸ್ ಒಳಗೆ ಹೇಳಕ್ಕೆ ಭಾಳ ಕಡಿಮೆ ಆಗ್ತೈತಿ. ನಾನು ಸಣ್ಣಗಿದ್ದಾಗಿಂದನೂ ಇಲ್ಲಿವರೆಗೂ ನಂಗೆ ಎದಕ್ಕೂ ಕಡಿಮೆ ಮಾಡಿಲ್ಲ. ನಮ್ಮ ಅಣ್ಣನ ಹೆಂಗೆ ಬೆಳೆಸಾರ ನನಗೂ ಹಂಗೆ ಬೆಳೆಸಾರ. ಯಾವತ್ತೂ ಹಿಂಗೆ ಮಾಡು ಹಂಗೆ ಮಾಡು ಅಂತ ಏನೂ ಹೇಳಿಲ್ಲ. ಎಲ್ಲ ರೀತಿಯಿಂದನೂ ಮಾರ್ಗದರ್ಶನ ನೀಡ್ಕೊಂಡ ಬಂದಾರ. ನಾವು ಇಲ್ಲಿವರೆಗೂ ಏನು ಅದೀವಿ ಅದು ಅವ್ರು ತೋರಿಸ್ಕೊಟ್ಟಂಥ ದಾರಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಪ್ಪಾಜಿ. ಹ್ಯಾಪಿ ರಿಟೈರ್ಮೆಂಟ್. ನಿಮ್ಮಿಂದ ನಾವು ಆರಾಮಾದೆವು. ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿದೆ. ವೈದ್ಯನನ್ನು ನಮ್ಮ ಸಂಸ್ಕೃತಿ ನಾರಾಯಣನಿಗೆ ಹೋಲಿಸಿದೆ. ಇಂತಹ ನಂಬಿಕೆಗೆ ಪುಷ್ಟಿ ನೀಡುವಂತ ವೈದ್ಯರಲ್ಲಿ ಅಗ್ರಗಣ್ಯರಾಗಿ ನಿಂತುಕೊಳ್ಳುತ್ತಾರೆ ಡಾಕ್ಟರ್ ಉಮೇಶ್ ಪುರದವರು. ಇವರ ಬಳಿ ಬರುತ್ತಿದ್ದ ರೋಗಿಗಳಲ್ಲಿ ಪಾರ್ಶ್ವವಾಯು ರೋಗದಿಂದ ಬಳಲುತ್ತಿರುವ ರೋಗಿಗಳ ಪರಾವಲಂಬಿ ಬದುಕು ಡಾಕ್ಟರ್ ಉಮೇಶ್ ಅವರನ್ನು ಕಂಗೆಡಿಸಿತ್ತು. 1994ರ ಸಮಯದಲ್ಲಿ ಅಂದಿನ ಪ್ರಾಚಾರ್ಯರಾದ ಡಾಕ್ಟರ್ SV ಸವಡಿ ಅವರ ಇಚ್ಛೆಯಂತೆಯೇ ಉಮೇಶ್ ಅವರು ಅತಿ ಕಿರಿ ವಯಸ್ಸಿನಲ್ಲಿಯೇ RMO ಅಂದರೆ ಮುಖ್ಯ ವೈದ್ಯಾಧಿಕಾರಿಯ ಸ್ಥಾನವನ್ನು ನಿರ್ವಹಿಸಲು ಆರಂಭಿಸಿದರು. ಎಲ್ಲ ಪ್ರಾಧ್ಯಾಪಕರ ಸಿಬ್ಬಂದಿಯ ಸಹಕಾರದೊಂದಿಗೆ ಅಗತ್ಯವಿರುವ ವ್ಯವಸ್ಥೆಯನ್ನು ರೂಪಿಸಿಕೊಂಡರು. ವಿಶೇಷವಾಗಿ ಪಾರ್ಶ್ವವಾಯು ರೋಗದ ಚಿಕಿತ್ಸೆಗೆ DGM ಆಸ್ಪತ್ರೆ ಅತ್ಯಂತ ಸೂಕ್ತವಾದದ್ದು ಎಂಬ ಜನಾಭಿಪ್ರಾಯ ಮೂಡಲು ಕಾರಣರಾದರು. ಪಾರ್ಶ್ವವಾಯು ರೋಗಕ್ಕೆ ಸಂಬಂಧಿಸಿದ ರೋಗಿಗಳೇ ಇವರ ಪಾಲಿಗೆ ಅಧ್ಯಾಪನ ಗ್ರಂಥವಾದರು. ಹೆಚ್ಚೆಚ್ಚು ರೋಗಿಗಳನ್ನು ಪರೀಕ್ಷಿಸುತ್ತಾ ಅವರ ನೈಜ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಇವರದೇ ಆದ ವಿಧಾನದಲ್ಲಿ ಈ ರೋಗಕ್ಕೆ ಚಿಕಿತ್ಸೆ ನೀಡಲು ಆರಂಭಿಸಿದರು. ಆಸ್ಪತ್ರೆಯಲ್ಲಿ ಮತ್ತು ಖಾಸಗಿಯಾಗಿ ಸರಿಸುಮಾರು 30,000ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಸಂತೃಪ್ತ ವೈದ್ಯಕೀಯ ಸೇವೆ ಡಾಕ್ಟರ್ ಪುರದವರದು. ಪಾರ್ಶ್ವವಾಯು ರೋಗದಿಂದ ಜೀವನದಲ್ಲಿ ಭರವಸೆ ಕಳೆದುಕೊಂಡೇ ಎಂದು ವೇದನೆ ಪಡುವ ಸಾವಿರಾರು ರೋಗಿಗಳಿಗೆ ಮರುಜನ್ಮ ನೀಡಿದ ಸಾರ್ಥಕ ಬದುಕು ಡಾಕ್ಟರ್ ಪುರದವರದು. ನಮಸ್ತೆ, ನಮ್ಮ ಹೆಸರು ಸವಿತಾ ಎಲ್ಲೂಸ ಹಬೀಬ್ರಿ. ನಮ್ಮ ಮನೆಯವರಿಗೆ ತಲೆಗಿದು ಆಗಿ ಹೊಡೆದು ಬಿದ್ದು ಕೋಮಾದಾಗಿದ್ದರು. ತಿಂಗಳ ಮೇಲೆ 8 ದಿನ ಎಲ್ಲ ಆಸ್ಪತ್ರೆಯಿಂದ ನಮ್ಮ ಮನೆಯವ್ರಿಗೆ ಮನೆಗೆ ಕಳಿಸಿದ್ರಿ. ಅವ್ರಿಗೆ ಇಲ್ಲಿ ಬಂದು ನಾವು ಶಿವಾನಂದ ಅಜ್ಜಾರ್ಮ ಆಶೀರ್ವಾದದಿಂದ ಇಲ್ಲಿ ಬಂದ ಮೇಲೆ ಪುರದ್ ಸರ್ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿದ್ರಿ. ಆಮೇಲೆ ತಿಂಗಳ ಮೇಲೆ 8 ದಿನಕ್ಕೆ ಅವ್ರಿಗೆ ಎಚ್ಚರ ಆಯ್ತು ರೀ. ಅವ್ರು ಕೋಮಾದಾಗಿದ್ದರು. ಎಲ್ಲ ಭಾಳ ಚೆನ್ನಾಗಿ ನಮಗೆ ಟ್ರೀಟ್ಮೆಂಟ್ ಮಾಡ್ಯಾರ್ರಿ. ಬಸ್ತಿ ಮಾಡಿದ್ರಿ, ಮಸಾಜ್ ಟ್ರೀಟ್ಮೆಂಟು ಮತ್ತು ಮೆಡಿಸನ್ ರೀ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಂದರೆ ನಮ್ಮ ತಂದೆಯವ್ರು ಹೆಂಗೆ ನನಗೆ ಪುರದ್ ಸರ್ ನಮಗೆ ಹಂಗೆ ನೋಡ್ರಿ. ಈಗ 1 ತಿಂಗಳ ಹಿಂದೆ ನನ್ನ ಕೈ ಬಾಯಿ ಯಾಕೆ ಸ್ವಾಧೀನ ಇದನ್ನ ಇದ್ದಿಲ್ಲ. ಇಲ್ಲಿ ಪಾರ್ಸಿ ಸಂಬಂಧ ಅಂತಂದು ಹೇಳಿದ್ರು. ಅದಕ್ಕೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡಾಗಿಂದ ಈಗ 1 ತಿಂಗಳಿಂದ ಸರಿ ಹೋಗೈತಿ. ಕೈ ಮೂಮೆಂಟ್ಸ್ ಇದ್ದಿಲ್ಲ, ಬಾಯಿ ಕೂಡ ತೊದ್ಲು ಇತ್ತು ನನಗೆ. ಈಗೆಲ್ಲ ನಾರ್ಮಲ್ ಸ್ಥಿತಿಗೆ ಅದಾನಿ. ಡಾಕ್ಟರ್ ಉಮೇಶ್ ಪುರದವರು ಒಬ್ಬ ಯಶಸ್ವಿ ವೈದ್ಯ, ಯಶಸ್ವಿ ಆಡಳಿತಗಾರ. ಆದರೆ ಈ ಎಲ್ಲ ಲೌಕಿಕ ನಂಟಿನೊಂದಿಗೆ ಒಂದು ಗಟ್ಟಿಯಾದ ಪಾರಮಾರ್ಥಿಕ ನಂಟನ್ನು ಕೂಡ ಇವರು ಹೊಂದಿದ್ದಾರೆ. ಶಿವಭಕ್ತರ ಕುಟುಂಬದ ಕುಡಿಯಾಗಿರುವ ಇವರ ಮನೆ ದೇವರು ಶಿರಹಟ್ಟಿ ತಾಲೂಕಿನ ಶಿಂಗ್ಟಾಲೂರಿನ ವೀರಭದ್ರ ದೇವರು. ಪ್ರತಿದಿನ 1 ಗಂಟೆಯ ಶಿವಪೂಜೆ ಎಲ್ಲಿದ್ದರೂ ತಪ್ಪಿದ್ದಲ್ಲ. ಅಂಥ ಶಿವಭಕ್ತಿ ಡಾಕ್ಟರ್ ಉಮೇಶ್ ಪುರದವರದ್ದು. ಇದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿರುವ ಡಾಕ್ಟರ್ ಪುರದವರು ಅವಕಾಶ ದೊರೆತಾಗಲೆಲ್ಲ ಉತ್ತರ ಕರ್ನಾಟಕದ ಒಂದು ಧಾರ್ಮಿಕ ಜಾನಪದ ವೀರ ನೃತ್ಯ ಪುರವಂತರಾಗಿ ಸೇವೆ ಮಾಡಿದ್ದಾರೆ. ಇಂಥ ಒಬ್ಬ ಅಪೂರ್ವ ಸಾಧಕನಿಗೆ ಸಮಾಜ ಯಥೋಚಿತವಾಗಿ ಪ್ರಶಸ್ತಿ ಪುರಸ್ಕಾರಗಳ ಮೂಲಕ ತನ್ನ ಕೃತಜ್ಞತೆಯನ್ನು ಸಲ್ಲಿಸಿದೆ.
ಇವರು 2002ರಲ್ಲಿ ಚೆನ್ನೈನಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಆಯುರ್ವೇದ ಮಹಾಸಮ್ಮೇಳನದಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಡಾಕ್ಟರ್ ಉಮೇಶ್ ಅವರು ಬರೆದ ಲಕ್ವ ಶಾಪವಲ್ಲ ಎಂಬ ಕೃತಿಯನ್ನು ಗದುಗಿನ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀಮಠದ ಶಿವಾನುಭವದಲ್ಲಿ ಲೋಕಾರ್ಪಣೆಗೊಳಿಸಿದ್ದಾರೆ. ಜಾಮ್ನಗರದ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಯುರ್ವೇದ ಸಂಸ್ಥೆ ಮಾಧವ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇತ್ತೀಚೆಗೆ 2012ರ ಡಿಸೆಂಬರ್ 16ರಂದು ಮೈಸೂರಿನ ಆಯುರ್ವೇದ ವೈದ್ಯ ಪರಿಷತ್ ಟ್ರಸ್ಟ್ನವರು ಪ್ರತಿಷ್ಠಿತ ಚರಕಶ್ರೀ ಪ್ರಶಸ್ತಿ ನೀಡಿ ಇವರನ್ನು ಗೌರವಿಸಿದ್ದಾರೆ. ಇನ್ನು ರಾಜೂರು ಗ್ರಾಮದ ಶ್ರೀ ಜಚನಿ ಪ್ರತಿಷ್ಠಾನದ ವತಿಯಿಂದ ಪರಮಪೂಜ್ಯ ಶ್ರೀ ಮಘ ಚಕ್ರವರ್ತಿ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಯುರ್ವೇದ ಸಂಜೀವನಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇನ್ನು ಡಿಜಿಎಂ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಅಡಿಪಾಯ ಹಾಕಿದವರು ಇವರೇ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಈಗಲೂ ಪ್ರತಿ ವರ್ಷ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತದೆ. 37 ವರ್ಷಗಳ ಸುದೀರ್ಘ ಸೇವೆಯ ನಂತರ, ಹಲವು ಮೈಲಿಗಲ್ಲುಗಳ ಸ್ಥಾಪನೆಯ ನಂತರ ಇಂದು ಡಾಕ್ಟರ್ ಉಮೇಶ್ ವಿ ಪುರದವರು ಡಿಜಿಎಂ ಮಹಾವಿದ್ಯಾಲಯದ ಪ್ರಾಚಾರ್ಯ ಹುದ್ದೆಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಆದರೆ ಇದು ಕೇವಲ ಹುದ್ದೆಯಿಂದ ಮಾತ್ರ. ಡಾಕ್ಟರ್ ಪುರದರಂತಹ ಜನಪರ ಕಾಳಜಿಯ ವ್ಯಕ್ತಿಗೆ ನಿವೃತ್ತಿ ಎಂಬುದಿಲ್ಲ. ಕಾಲೇಜಿನ ಹೊರಗಿನ ವಿಶಾಲ ಜೀವನ ಇವರನ್ನು ಕೈ ಬೀಸಿ ಕರೆಯುತ್ತಿದೆ. ಸಾಕಷ್ಟು ಸವಾಲುಗಳು, ಸಾಕಷ್ಟು ಅವಕಾಶಗಳು, ಸಾಕಷ್ಟು ಮಾಡಲೇಬೇಕಾದ ಕಾರ್ಯಗಳು. ಈ ಎಲ್ಲವುಗಳಲ್ಲಿ ಡಾಕ್ಟರ್ ಉಮೇಶ್ ಸಕ್ರಿಯವಾಗಿ ತೊಡಗುವಂತಾಗಲಿ, ನಿವೃತ್ತ ಜೀವನ ಎಂಬ ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಇವರು ಸತ್ಕಾರ್ಯಗಳ ಶತಕ ಬಾರಿಸಲಿ ಎಂಬುದೇ ನಮ್ಮ ಹಾರೈಕೆ. ಗದಗಿನ ಆಯುರ್ವೇದಿಕ್ ಕಾಲೇಜಿನ ಸ್ಥಾಪನೆಯಿಂದ ಹಿಡಿದು ಇಲ್ಲಿವರೆಗೆ ಬಹುದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಆ ಕಾಲೇಜಿ ಎತ್ತರಕ್ಕೆ ಬರಬೇಕು ಅಂತಂದರೆ ಅವರ ನೇತೃತ್ವ, ಅವರು ಪ್ರೊಫೆಸರಾಗಿ ಮಾಡಿರ್ತಕ್ಕಂಥ ಸೇವೆ, ಅವರು ಗಳಿಸಿರ್ತಕ್ಕಂಥ ಖ್ಯಾತಿ ಬಹುದೊಡ್ಡ ಕಾರಣವಾಗಿದೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ನಾನು ಉಮೇಶ್ ಪುರದವರಲ್ಲಿ ಕಂಡಂಥದ್ದು ಬಂದು ಅವರು ಉತ್ತಮ ಪ್ರಾಧ್ಯಾಪಕರಾಗಿ ಆಗಿದ್ದರು, ಜೊತೆಗೆ ಉತ್ತಮ ಆಡಳಿತಗಾರರಾಗಿ ಅವರು ಸೇವೆ ಮಾಡ್ಯಾರ. ಮತ್ತು ಅವರಲ್ಲಿರ್ತಕ್ಕಂಥ ಸಂಶೋಧನಾತ್ಮಕ ಮನೋಭಾವನೆ, 3 ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರೋದು ಬಹಳ ಅಪರೂಪ. ಸೊ ಆ 3 ಗುಣಗಳನ್ನು ಹೊಂದಿದಂಥ ಅಪರೂಪದ ವ್ಯಕ್ತಿಗಳು ಡಾಕ್ಟರ್ ಉಮೇಶ್ ಪುರದವರು. ಈ ಭಾಗದೊಳಗೆ ವಿಶೇಷವಾಗಿ ನರ ಮತ್ತು ಪಾರ್ಶ್ವವಾಯು ರೋಗದ ಅದರ ಟ್ರೀಟ್ಮೆಂಟ್ಗೆ ಭಾಳ ಎತ್ತಿದ ಕೈ. ಡಾಕ್ಟರ್ ಯು ಪುರದವರು ಈ ಒಂದು ತಮ್ಮದೇ ಆದ ಒಂದು ಗುರುತನ್ನು ಹೊಂದಿದ್ದಾರೆ. ವಿಶೇಷವಾಗಿ ರೋಗಿಗಳನ್ನು ಪರೀಕ್ಷಿಸುವಲ್ಲಿ ಅಥವಾ ಮಾತಾಡಿಸುವಲ್ಲಿ ತಮ್ಮದೇ ಆದ ಒಂದು ಮಾತಿನ ಒಂದು ಆ ಚಾಕಚಕ್ಯತೆಯಿಂದ ಆ ರೋಗಿಗಳಿಗೆ ಒಂದು ಹತ್ತಿರದ ಮನೋಭಾವನೆಯಿಂದ ಮಾತಾಡಿಸಿ ಅರ್ಧ ಕಾಯಿಲೆಯನ್ನು ಅವರ ಒಂದು ಕಳ್ಳಿನ ಸಂಬಂಧದ ರೂಪದಲ್ಲಿಯೇ ಒಂದು ಅವರಿಗೆ ಉಪಶಮನ ಆಗುವ ಹಾಗೆ ಹಚ್ಕೊಂಡು ಮಾತಾಡೋದಿರ್ಬೋದು. ಸಾಕಷ್ಟು ಒಂದು ಅಧ್ಯಯನ ರೂಪದಲ್ಲಿ
ಒಂದು PhD ಮಾಡುವುದಿರ್ಬೋದು ಅಥವಾ ಪುಸ್ತಕಗಳನ್ನು ಬರೆಯೋದಿರ್ಬೋದು, ಲೇಖನಗಳನ್ನು ಬರೆಯೋದಿರ್ಬೋದು, ಈ ಒಂದು ಶೈಕ್ಷಣಿಕ ಒಂದು ಕಾರ್ಯಗಳಲ್ಲಿ ಪ್ರತಿ ಹಂತದಲ್ಲಿಯೂ ನನಗೆ ಅವರ ಒಂದು ಪ್ರೋತ್ಸಾಹ, ಮಾರ್ಗದರ್ಶನ ಸದಾ ಇರ್ತೈತಿ. ಅವರ ಒಂದು ವಿಶೇಷ ಏನಪ್ಪ ಅಂತಂದ್ರೆ ತಮ್ಮ 3 ಮಕ್ಕಳನ್ನು ಸಹಿತ ಒಂದು MBBS ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡಿಯನ್ನು ಮಾಡಿಸಿ ತಮ್ಮ ಎಲ್ಲ ಗುರುತರ ಜವಾಬ್ದಾರಿಗಳನ್ನು ಸಹಿತ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಮದುವೆ, ಹೀಗೆ ಎಲ್ಲ ಅಂದರೆ ಒಂದು ವ್ಯಕ್ತಿಯಲ್ಲಿ ಏನಿರಬೇಕು ಎಲ್ಲ ಸಾರ್ಥಕ ಅಂಶಗಳು ಅವರಲ್ಲಿ ಹಾಸುಹೊಕ್ಕಿವೆ ಅಂತ ಹೇಳೋದು ಅವರ ಜೀವನದಲ್ಲಿ. ಅಷ್ಟು ಅದ್ಭುತವಾದ ಒಂದು ಆದರ್ಶಮಯ ಜೀವನವನ್ನು ಅವರು ಕಳೆದಿದ್ದಾರೆ. ಇದೇ ಡಾಕ್ಟರ್ ಉಮೇಶ್ ಪುರದವರು ನಿವೃತ್ತಿ ಆದ ನಂತರವೂ ಕೂಡ ಒಂದು ವೈದ್ಯಕೀಯ ಸೇವೆ ಸಮಾಜಕ್ಕೆ ದೊರೆಯಬೇಕು ಅನ್ನೋ ಸದುದ್ದೇಶದಿಂದ ತಮ್ಮ 2 ಮಕ್ಕಳನ್ನು ಕೂಡ ಅತ್ಯುತ್ತಮ ಶ್ರೇಷ್ಠ ವೈದ್ಯರನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಇವತ್ತು ವೈದ್ಯಕೀಯ ವೃತ್ತಿಯೊಳಗೆ ಹೆಸರುವಾಸಿಯಾಗಿರ್ತಕ್ಕಂಥ ವೈದ್ಯರೆನಿಸಿಕೊಂಡಿದ್ದಾರೆ. ಅವರ ಪುತ್ರಿ ಕೂಡ ವೈದ್ಯರಾಗಿದ್ದು ಅವಳು ಕೂಡ ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ. ಇಂಥ ಒಂದು 2 ದಂಪತಿಗಳಿಗೆ ನನ್ನ ಒಂದು ಪ್ರಾರ್ಥನೆ ಏನು ಅಂತಂದರೆ, ಅವ್ರ ನಿವೃತ್ತಿ ನಂತರ ಕೂಡ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಸಮಾಜದ ಸೇವೆಯನ್ನು ಮುಂದುವರಿಸಲಿ ಅಂತಕ್ಕಂಥ ಆಶೆಯನ್ನು ಇಟ್ಟುಕೊಂಡಿದ್ದೀನಿ. ಇವತ್ತಿನ ಒಂದು ಸಂದರ್ಭದಲ್ಲಿ ನಿವೃತ್ತಿಯವರ ಜೀವನ ಅತ್ಯಂತ ಆನಂದದಾಯಕವಾಗಿ, ಆರೋಗ್ಯದಾಯಕವಾಗಿ, ಸಂತೋಷದಾಯಕವಾಗಿ 2 ದಂಪತಿಗಳು ಬಾಳಲಿ. ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಆನಂದ ಭಕ್ತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಆ ಜಗದ್ಗುರು ಫಕೀರೇಶ್ನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ನಮ್ಮ ಮಾಮ ಅವರು ಕೇವಲ ಮಾಮ ಅಷ್ಟೇ ಅಲ್ಲ, ನಮ್ಮ ಮನೆಯ ಹಿರಿಯ ತಂದೆ ಸ್ವರೂಪದವರು. ಅವರು ನಮಗೆಲ್ಲ ಏನೇ ನಿರ್ಧಾರ ಮಾಡೋದಿದ್ರೂ ನಮ್ಮ ಮಾಮನ ಕೇಳೇ ನಾವು ನಿರ್ಧಾರ ಮಾಡೋದು. ನಮ್ಮ ಮಾಮನ ಮನೆ ಅಂತಂದ್ರೆ ನಮಗೆ ಒಂದು ರೀತಿ ತವ್ರ ಮನೆ ಇದ್ದಂಗೆ. ಅವರೀಗ ನಿವೃತ್ತಿ ಆಗಾಕತ್ತಾರ. ಅವರ ನಿವೃತ್ತಿಯ ಜೀವನ ಬಹಳಷ್ಟು ಸುಖಕರವಾಗಿ ಸಾಗಲಿ, ಅವರ ಒಂದು ಮುಂದಿನ ಭವಿಷ್ಯ ಉಜ್ವಲ ಆಗಲಿ. ಹಳೆಯ ಡಾಕ್ಟರ್ ಅನಿಲ್ ಸಾವಳಗಿ ನಮ್ಮ ಮಾವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರು ಭಾಳ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಸಾಮಾನ್ಯ ವ್ಯಕ್ತಿ ಅಂತ ಇರ್ತಾರೆ. ಏನೂ ಆಡಂಬರ ಇಲ್ಲ, ಅಹಂಕಾರ ಇಲ್ಲ. ಅವರು ತುಂಬ ದೈವಿ ಭಕ್ತರು ಕೂಡ ಇದ್ದಾರೆ. ಅವ್ರು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಎಲ್ಲ ಪಡೆದಾರ. ಅವರು ಹಿಂಗೆ ಸುಖವಾಗಿ ಸಂತೋಷದಿಂದ ಇರಲಿ ಅಂತ ಹಾರೈಸ್ತೀನಿ. ಹ್ಯಾಪಿ ರಿಟೈರ್ಮೆಂಟ್ ಡೇ ಮಾಮಾರ. ಉಮೇಶ್ ಅವರು ಬನ್ನಿ ಕಪ್ಪದಾಗ ಬೆಳೆದವರು, ನಾವು ಬನ್ನಿ ಕಪ್ಪದವರು. ಆದರೆ ಅವ್ರ ಕಾಕನ್ನು ಭಾಳ ಜನ ಮಾಡ್ತಿದ್ರು. ಅವರು ಗದಗಿನಲ್ಲಿ ಈಗ ಕಾಲೇಜಿಗೆ ಕೆಲಸ ಅವ್ರು ನಮ್ಮ ಅವರ ನಮ್ಮ ಮನೆಗೆ ಅವ್ರನ್ನ ಕರ್ಕೊಂಡು ಬಂದರು. ಅವನಿಗೆ ಡಾಕ್ಟ್ರಿಗೆ ಓದಿಸಿದ್ರು, ಅವ್ರಿಗೆ ನೌಕರಿ ಕೊಡಿಸಿದ್ರು. ಅವ್ರಿಗೆ ಮತ್ತು ಮಗಳು ಕೊಟ್ಟರು. ಅವಳು ಕೊಟ್ಟು ಲಗ್ನ ಮಾಡಿ ಅಲ್ಲೇ ಅವ್ರನ್ನ ಸಂರಕ್ಷಣೆ ಮಾಡಿದರು. ಮತ್ತು ಅವರು ಇವತ್ತಿಗೆ ಭಾಳ ಭಕ್ತಿವಾನ. ಅವನು ದಿನ ರುದ್ರ ಓದ್ತಾನ, ಕಾಲೇಜಿಗೆ ಹೋಗೋರಾಗ ಎಲ್ಲ ಪೂಜೆ ಮಾಡ್ಕೊಂತಾನ. ನಮ್ಮ ಮಂದಿಗೆ ಭಾಳ ಶರಣವ, ಭಾಳ ಭಕ್ತಿವಾನ. ನಮಸ್ಕಾರ. ನಾನು ಡಾಕ್ಟರ್ ಬಸವರಾಜ್ ಸೌದಿ, ಪ್ರಿನ್ಸಿಪಾಲ್, ಗವಿಸಿದ್ದೇಶ್ವರ ಆಯುರ್ವೇದ ಮಹಾವಿದ್ಯಾಲಯ, ಕೊಪ್ಪಳ. ಮೊಹಮ್ಮದ್ ಶ್ರೀ ಉಮೇಶ್ ಪುರದವರ ಬಗ್ಗೆ ನನ್ನ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರ ನಿವೃತ್ತಿ ಹೊಂದುವಂಥ ಈ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದು ಭಾಳ ಅತ್ಯವಶ್ಯಕ. ಮೊಹಮ್ಮದ್ ಶ್ರೀಯವರು ಬನ್ನಿಕೊಪ್ಪದಿಂದ ಗದಗಿನವರೆಗೆ ಕಷ್ಟ ಮತ್ತು ಸುಖದ ಕಾಲಗಳನ್ನು ಕಳೆದಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಬನ್ನಿಕೊಪ್ಪದ ಸುಗ್ರಾಮದಲ್ಲಿ ಹುಟ್ಟಿ ಬೆಳ್ಳಟ್ಟಿ ಅಂತ ಒಂದು ಗ್ರಾಮದಲ್ಲಿ ತಮ್ಮ ಶಿಕ್ಷಣವನ್ನು ಪ್ರಾರಂಭಿಸಿ ಗದಗಿಗೆ ಬಂದು ಗದಗಿನಲ್ಲಿ ಕಷ್ಟಮಯ ಕಾಲದಲ್ಲಿ BMS ಪದವಿಗೆ ಪ್ರವೇಶ ಪಡೆದು BMS ಪದವಿಯನ್ನು ಮುಗಿಸಿ ಅಲ್ಲಿನೇ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಮೊಹಮ್ಮದ್ ಶ್ರೀಯವ್ರ ಬಗ್ಗೆ ಭಾಳ ಹೇಳಬೇಕು ಅಂತ ಹೇಳಿದರೆ ಒಂದು ಬುಕ್ಕು ಸಾಲೋದಿಲ್ಲ.